ಎಲ್ಲರಿಗೂ ನಮಸ್ಕಾರ. ಮೇಲೋಗರದ ಮಾತು ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾವು ಸೀಡ್ಸ್ ಗಿವ್ ಅವೇ ಬಗ್ಗೆ ಅಪ್ಡೇಟ್ ತಿಳ್ಕೊಳ್ಳೋಣ. ಹಾಗೆಯೇ ನೆಲ್ಲವರೆಯನ್ನು ಹೇಗೆ ಬೆಳೆಸಬೇಕು, ಅದು ತುಂಬ ಇಳುವರಿ ಕೊಡಬೇಕಾದ್ರೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಸೀಡ್ಸ್ ಗಿವ್ ಅವೇ ಬಗ್ಗೆ ಅಪ್ಡೇಟ್. ಸಾಕಷ್ಟು ಜನ ಸೀಡ್ಸ್ ಯಾಕೆ ಇನ್ನೂ ಕಳಿಸಿಲ್ಲ, ಹಾಗೆಯೇ ಸೆಕೆಂಡ್ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತೀರಾ, ಮೊದಲನೇ ಲಿಸ್ಟ್ ಅವ್ರಿಗೆ ಯಾವಾಗ ತಲುಪುತ್ತೆ ಈ ಸೀಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೀಡ್ಸ್ ಕಳಿಸೋದ್ರಲ್ಲಿ ನನಗೇನು ಅಭ್ಯಂತರ ಇಲ್ಲ, ಹಾಗೆ ಕಷ್ಟವೂ ಇಲ್ಲ. ಆದರೆ ಸೀಡ್ಸು ಡ್ಯಾಮೇಜ್ ಆಗದೆ ಇರೋ ರೀತಿ ನಿಮಗೆಲ್ಲ ತಲುಪಬೇಕು, ಅದು ನನ್ನ ಮುಖ್ಯ ಉದ್ದೇಶ. ಈ ಪ್ಲಾಸ್ಟಿಕ್ ಜಿಪ್ಲಾಕ್ ಕವರ್ಸಲ್ಲಿ ನಾನು ಸೀಡ್ಸ್ ಹಾಕಿ ಚಿಕ್ಕ ಚಿಕ್ಕ ಕವರಲ್ಲಿ, ಹಾಗೆಯೇ ಬ್ರೌನ್ ಕಲರ್ ಪೇಪರ್ ಬ್ಯಾಗ್ಸ್ ಇರುತ್ತಲ್ಲ ಅದರೊಳಗಡೆ ನಾನು ಕಳಿಸಿದ್ರೆ ಸೀಡ್ಸು ಡ್ಯಾಮೇಜ್ ಆಗೋವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅನ್ನೋವಂಥದ್ದು. ಏಕೆಂದರೆ ನಾನು ಈ ಹಿಂದೆ ಒಬ್ಬರು ನನಗೆ ಕಳಿಸಿದ್ರು ಪೋಸ್ಟ್ ಮುಖಾಂತರ, ಅದರಲ್ಲಿ ಸಾಕಷ್ಟು ಸೀಡ್ಸು ಡ್ಯಾಮೇಜ್ ಆಗೋಗಿತ್ತು. ಹಾಗಾಗಿ ಈ ಏರ್ ಬಬಲ್ಸ್ ಇರುತ್ತಲ್ಲ ಆ ರೀತಿಯಾದಂತಹ ಕವರಲ್ಲಿ ಇಟ್ಟು ಸೀಡ್ಸನ್ನು ಪೋಸ್ಟ್ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಈ ಕವರ್ಸು ಅಮೆಝಾನ್ನಲ್ಲಿ ಸಿಕ್ಕತ್ತಂತೆ. ಅದನ್ನು ನಮ್ಮ ಅಳಿಯ ಮತ್ತು ಫ್ರೆಂಡಿಗೆ ಹೇಳಿದ್ದೀನಿ, ಅವರು ಅಮೆಝಾನ್ನಲ್ಲಿ ಬುಕ್ ಮಾಡಿ ನನಗೆ ಕಳಿಸ್ತಾರೆ. ನಾನು ಇವಾಗ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅಮೆಝಾನ್ ಬುಕ್ ಮಾಡಿ ತರಿಸ್ಕೊಳ್ಳೋವಂಥ ಫೆಸಿಲಿಟಿ ಇಲ್ಲಿ ಇಲ್ಲ. ಹಾಗಾಗಿ ಬೆಂಗಳೂರಲ್ಲಿ ನಮ್ಮ ಅಳಿಯವರಿದ್ದಾರೆ, ಹಾಗೆ ನಮ್ಮ ಫ್ರೆಂಡ್ಸ್ ಸಹಿತ ಅಲ್ಲೇ ಇರೋದ್ರಿಂದ ಅವ್ರು ತರಿಸ್ಕೊಂಡು ನನಗೆ ಕಳಿಸ್ತಾರೆ. ನಂತರ ತ್ವರಿತವಾಗಿ ಪ್ಯಾಕಿಂಗ್ ಮಾಡಿ ನಿಮ್ಮೆಲ್ಲರಿಗೂ ಪೋಸ್ಟ್ ಮಾಡ್ತೇನೆ. ಏಕೆಂದರೆ ವಾಗ್ದಾನ ಮಾಡಿದ್ದೇನೆ, ಆ ಪ್ರಾಮಿಸನ್ನು ಕೀಪಪ್ ಮಾಡ್ಕೊಳ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಈಗಾಗಲೇ 80 ಜನ 80 ಮೆಂಬರ್ಸ್ ನನ್ನನ್ನು ಸೀಡ್ಸ್ ಕೊಡಿ ಅಂತ ಕೇಳಿದ್ದಾರೆ. ಫಸ್ಟ್ ಲಿಸ್ಟಲ್ಲಿ 30 ಜನ 30 ಮೆಂಬರ್ಸನ್ನು ಆಯ್ಕೆ ಮಾಡಿ ಈಗಾಗಲೇ ಅನೌನ್ಸ್ ಮಾಡಿದೆ. ಇನ್ನು ಉಳಿದ 50 ಜನಕ್ಕೂ ಸಹಿತ ಖಂಡಿತವಾಗ್ಲೂ ನಾನು ಸೀಡ್ಸನ್ನು ಕಳಿಸ್ತೇನೆ. ನನ್ನ ಹತ್ರ ಇರುವಂತಹ ಸೀಡ್ಸನ್ನೆಲ್ಲ ನಾನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ಯಾಕ್ ಮಾಡಿ ಅದನ್ನು ನಾನು ಪೋಸ್ಟ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೆ ಫೆಬ್ರವರಿ 25 ನಿಮಗೆಲ್ಲ ತಲುಪೋ ರೀತಿ ವ್ಯವಸ್ಥೆ ಮಾಡಬೇಕು ಅಂತ. ಈ ಒಂದು ಲಾಜಿಸ್ಟಿಕ್ಸ್ನಿಂದ ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ ಬರೋದು ಡಿಲೇ ಆಗ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ತಡ ಆಗುತ್ತೆ ಪೋಸ್ಟ್ ಬರೋದು. ದಯವಿಟ್ಟು ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆಯೇ 80 ಜನಕ್ಕೂ ಈ ಒಂದು ಸೀಡ್ಸನ್ನು ಕೊಡಬೇಕಾದ್ರೆ ನನ್ನ ಹತ್ರ ಇರೋದು ಎಷ್ಟಿದೆಯೋ ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮಗೆಲ್ಲರಿಗೂ ಪ್ರತಿಯೊಂದು ವೆರೈಟಿನಲ್ಲೂ 1 ಅಥವಾ 2 ಸೀಡ್ ಬರಬಹುದು. ಅದನ್ನೆಲ್ಲವನ್ನು ನೀವು ಮಳೆಗಾಲದಲ್ಲಿ ಬಿತ್ತನೆ ಮಾಡಿಕೊಳ್ಳಿ. ಏಕೆಂದರೆ ಮುಂದೆ ನೀವು ಅದರ ಬೀಜಗಳನ್ನು ಮಾಡಿಕೊಂಡು ಸಾವಯವವಾಗಿ ನೀವು ಅದನ್ನು ಕಾಪಾಡಿಕೊಂಡ್ರೆ ಹಾಗೆಯೇ ಈ ಒಂದು ಚೈನನ್ನು ಕಂಟಿನ್ಯೂ ಮಾಡಬಹುದು, ಬೇರೆಯವ್ರಿಗೂ ಸಹಿತ ಕೊಡಬಹುದು. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಮುಂದಿನ ಜೂನ್ನಲ್ಲಿ ಯಾವಾಗ ಮಳೆ ಬರುತ್ತೋ ಡ್ಯೂರಿಂಗ್ ರೈನಿ ಸೀಸನ್, ಕೈಂಡ್ಲಿ ಸೋ ದ ಸೀಡ್ಸ್. Dear viewers, I'll be sending the seeds which I have promised, but little bit delay happens because of the non-availability of the packing material with me. You all know that I stay in a village and I need to get the packing material from Bangalore. Because I cannot send in plastic covers, it might cause damage to the seeds, and probably those seeds which you are going to get it may not germinate because of the damage. Hence, I have planned to send the seeds in damage resistant packets, that is air bubbled packets, which is available in the Amazon. I have requested my son-in-law to book the
packets from Amazon. I'll be getting very soon the packing material. As soon as I receive them, certainly I am going to pack the seeds and will be posting it to you. Kindly bear the delay and cooperate with me. Certainly you all will be getting the promised seeds. So far 80 members have asked me to send the seeds. First list I have announced 30 members, and in the second list remaining 50 members will be getting the seeds. Now as I have to pack 80 packets, the seeds varieties you all will be getting, but in less number. So kindly see that you sow them in the month of June and July. ಈಗ ನೆಲ್ಲವರೆಯನ್ನು ಯಾವಾಗ ಬಿತ್ತನೆ ಮಾಡಬೇಕು, ಹೇಗೆ ನೋಡ್ಕೊಳ್ಬೇಕು, ಹಾಗೆ ಇಳುವರಿ ಜಾಸ್ತಿ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾವು ಈಗ ತಿಳ್ಕೊಳ್ಳೋಣ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾವು ಒಳ್ಳೆ ನೆಲ್ಲವರೆ ಬೀಜವನ್ನು, ಸಾಕಷ್ಟು ವೆರೈಟಿ ಇದೆ ಇದರೊಳಗಡೆ, ಒಬ್ಬಟ್ಟು ನೆಲ್ಲವರೆ, ಹಾಗೆ ಒಂದೊಂದು ಕ್ಲಸ್ಟರ್ ಆಗಿ ಬಿಡುವಂತಹ ನೆಲ್ಲವರೆ, ಈ ರೀತಿ ವೆರೈಟಿ ಇರುತ್ತೆ. ನನ್ನ ಹತ್ರ ಒಂದು 4 ವೆರೈಟಿ ಇದೆ. ನಾನು ನಿಮಗೆ ಕಳಿಸೋದಕ್ಕೂ ಟ್ರೈ ಮಾಡ್ತೀನಿ. ನೋಡೋಣ ಯಾರ್ಯಾರಿಗೆ ಯಾವ ವೆರೈಟಿ ಬರುತ್ತೆ ಅಂತ. ಸೊ ಇದನ್ನು ನಾವು ಬಿತ್ತನೆ ಮಾಡಿದ್ಮೇಲೆ ಜೋಪಾನವಾಗಿ ಇದಕ್ಕೆ ಒಂದು ಚಪ್ರ ಹಾಕಬೇಕು. ಏಕೆಂದರೆ ಈ ಬಳ್ಳಿ ಗಿಡಗಳಿಗೆಲ್ಲ ಆಧಾರ ಇದ್ದರೆ ಮಾತ್ರ ಚೆನ್ನಾಗಿ ಹೂ ಬಿಡುತ್ತೆ ಮತ್ತು ಕಾಯಿ ಕಟ್ಟುತ್ತೆ. ಹಾಗಾಗಿ ಚಪ್ರ ಬಹಳ ಮುಖ್ಯ. ಇನ್ನೊಂದೇನೆಂದರೆ ಒಂದು 7-8 ಗಂಟೆಗಳ ಕಾಲ ಬಿಸಿಲು ತಗಲಬೇಕು ಈ ಒಂದು ನೆಲ್ಲವರೆ ಬಳ್ಳಿಗೆ. ಆವಾಗ ಇದು ಚೆನ್ನಾಗಿ ಹಬ್ಕೊಂಡು ಹೋಗುತ್ತೆ. ಒಂದು 2 ಬಳ್ಳಿ ಅಂದರೆ ಮೂಲದಿಂದ 2 ಕಡೆ ಬಳ್ಳಿ ಹಬ್ಕೊಳ್ಳೋವಾಗ ತುದಿಗಳನ್ನು ಸ್ವಲ್ಪ ಕಟ್ ಮಾಡಿದಾಗ, ಅಂದರೆ ಪ್ರೂನಿಂಗ್ ಮಾಡಿದಾಗ ಪಕ್ಕದಲ್ಲಿ ಬೇರೆ ಬ್ರ್ಯಾಂಚಸ್ ಎಲ್ಲ ಹುಟ್ಕೊಂಡು ಚೆನ್ನಾಗಿ ಚಪ್ರಕ್ಕೆ ಹರಡ್ಕೊಳ್ಳುತ್ತೆ. ಆಮೇಲೆ ಏನು ಮಾಡಬೇಕು ಅಂತಂದರೆ 15 ದಿವಸಕ್ಕೆ ಅಥವಾ 20 ದಿವಸಕ್ಕೆ ನಾವು ಸಾವಯವ ಗೊಬ್ಬರವನ್ನು, ಯಾವುದಾದ್ರೂ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಮನೆಯಲ್ಲಿ ತಯಾರಿಸಿರುವಂಥದ್ದು ವರ್ಮಿ ಕಾಂಪೋಸ್ಟ್ ಇರಬಹುದು, ಮತ್ತು ಎಲೆಗಳು ಮತ್ತು ಹಣ್ಣಿನ ಒಂದು ಏನು ತೊಕ್ಕು ಅಂದರೆ ಪೀಲ್ಸನ್ನೆಲ್ಲ ಹಾಕಿ ತರಕಾರಿದು ಇದೆಲ್ಲ ಸೇರಿಸಿ ನಾವು ಗೊಬ್ಬರ ಮಾಡ್ಬೋದು. ಇಲ್ಲ ದನದ ಗೊಬ್ಬರ ಹಾಕ್ಬೋದು, ಕುರಿದು, ಈ ರೀತಿದು ಒಂದು ಗೊಬ್ಬರವನ್ನು ನಾವು ಕೊಡ್ತಾ ಇರಬೇಕಾಗತ್ತೆ. ಬುಡಕ್ಕೇ ಹಾಕಬಾರ್ದು, ಬುಡದಿಂದ ಒಂದು ಸ್ವಲ್ಪ ದೂರಕ್ಕೆ ಸರ್ಕ್ಯುಲರ್ ಆಗಿ ಈ ಒಂದು ಗೊಬ್ಬರವನ್ನು ಕೊಡಬೇಕು. ಹಾಗೆಯೇ ಆವಾಗ ಬುಡದ ಹತ್ತಿರ ಒಂದು ಸ್ವಲ್ಪ ಕೆತ್ತಾ ಇದ್ದು ನೀರನ್ನು ಉಣಿಸ್ತಾ ಇದ್ದರೆ ಪ್ರತಿ ದಿವಸ 1 ಸಲ ಅಥವಾ 2 ಸಲ, ತುಂಬ ಒಣಗೋಗಿದೆ ನೆಲ ಅಂತ ನಿಮಗೇನಾದರೂ ಅನಿಸಿದ್ರೆ 2 ಸಲ ನೀವು ನೀರನ್ನು ಈ ಒಂದು ಬಳ್ಳಿಗೆ ಉಣಿಸ್ಬೋದು. ಹಾಗೆ ಮಾಡಿದಾಗ ನೋಡಿ ಇಳುವರಿ ಬೇಕಾದಷ್ಟು ಸಿಕ್ಕತ್ತೆ. ನಾನು ಹಾಗೇ ಮಾಡಿದ್ದು. ಲಾಸ್ಟ್ ಜೂನ್ನಲ್ಲಿ ನಾನು ಈ ಬೀಜವನ್ನು ಬಿತ್ತನೆ ಮಾಡಿದೆ. ನನಗೆ ಅಕ್ಟೋಬರ್ ಮತ್ತು ನವಂಬರ್ ಅಷ್ಟು ಹೊತ್ತಿಗೆ ಸಾಕಷ್ಟು ಕಾಯಿ ಸಿಕ್ತು. ಹಾಗೆಯೇ ಮತ್ತೆ ನಾನೇನು ಮಾಡಿದೆ ಅಂತಂದರೆ ಪ್ರೂನಿಂಗ್ ಮಾಡಿದೆ. ಕಾಯೆಲ್ಲ ಆದಮೇಲೆ ಎಲ್ಲಿ ಕಾಯಿ ಬಿಟ್ಟಿರುತ್ತೋ ಆ ತೊಟ್ಟುಗಳನ್ನೆಲ್ಲ ಕಟ್ ಮಾಡಿದೆ. ಆಮೇಲೆ ಸ್ವಲ್ಪ ಗೊಬ್ಬರ ಹಾಕಿದೆ. ಎಷ್ಟು ಹೂ ಬಿಟ್ಟು ಮತ್ತೇನು ಅಷ್ಟೇ ಇಳುವರಿ ನನಗೆ ಸಿಗ್ತಾಯಿದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ವರ್ಷದಲ್ಲಿ ಒಂದು 9 ತಿಂಗಳಾದರೂ ನಮಗೆ ಈ ಕಾಯಿ ಸಿಕ್ಕತ್ತೆ. ಸೊ ಎಲ್ಲರೂ ಜಾಗ ಇದ್ದರೆ ಈ ಒಂದು ನೆಲ್ಲವರೆ ಬಳ್ಳಿಗಳನ್ನು ಹಾಕ್ಕೊಳ್ಳಿ, ತರಕಾರಿ ಸಮಸ್ಯೆಯನ್ನು ನೀಗಿಸ್ಕೊಳ್ಬಹುದು. ಸೊ ಇದು ನೆಲ್ಲವರೆ ಬೆಳೆಸುವ ರೀತಿ ಮತ್ತು ಟಿಪ್ಸ್. ಏನು ಅನ್ನಿಸ್ತು ಇವತ್ತಿನ ವಿಡಿಯೋ ಬಗ್ಗೆ? ನಿಮಗಿಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.